ಸಿನಿಮಾ ಟಾಕೀಸಿಗೆ ಹೋಗಿರ್ತೀರಾ, ಪಾಪ್ಕಾರ್ನ್ ತಿಂತ ಅದೆಷ್ಟೋ ಸಿನಿಮಾಗಳನ್ನ ನೋಡಿರ್ತೀರಾ. 1927ರಲ್ಲಿ ಮೊದಲ ಟಾಕಿ ಸಿನಿಮಾ ಅಮೆರಿಕದ ದ ಜಾಜ್ ಸಿಂಗರ್. ಈ ಟಾಕಿ ಸಿನಿಮಾವನ್ನ ನೋಡುವಂತಹ ಜಾಗಕ್ಕೆ ಟಾಕೀಸ್ ಅಂತ ಕರೆಯೋಕೆ ಶುರುವಾಯಿತು. ಕನ್ನಡ ಸಿನಿಮಾಗೆ ಮೊತ್ತ ಮೊದಲು ಟಾಕಿ ಸಿನಿಮಾ ಬಂದಿದ್ದು ಯಾವುದು ಅಂದ್ರೆ ಯಾರಾದ್ರೂ ಹೇಳ್ತೀರಾ? ವೆರಿ ಗುಡ್, ಸತಿ ಸುಲೋಚನ. ಇದು ಮೊದಲ ಸಾಹಿತ್ಯ ಹಾಗೆ ಅನೇಕ ರೀತಿಯ ಚಿತ್ರೀಕರಣದ ಶೈಲಿಗಳು ಕೂಡ ಬದಲಾಗ್ತಾ ಬಂದವು. ಶಾಸ್ತ್ರೀಯ ಚಲನಚಿತ್ರ ಗೀತೆಗಳು ಹೆಚ್ಚಾಗಿ ಶಾಸ್ತ್ರೀಯ ಅಂಶಗಳನ್ನ, ಒಂದು ಕರ್ನಾಟಕ ಸಂಗೀತ ಶೈಲಿ ಇರಬಹುದು, ಹಿಂದೂಸ್ತಾನಿ ಸಂಗೀತ ಶೈಲಿ ಇರಬಹುದು, ಅದರ ಆಧಾರದಲ್ಲಿ ನಡೀತಾ ಇತ್ತು, ಆಹ್ಲಾದಕರವಾಗಿತ್ತು. ನಂತರ 80ರ ದಶಕದ ನಂತರನೇ ಪಾಶ್ಚಾತ್ಯ ವಾದ್ಯಗಳು ಹಾಗೂ ಧ್ವನಿ ಸುರುಳಿಯ ಬಳಕೆ ಶುರುವಾಗಿತ್ತು. ಅದರ ನಂತರನೇ ಆ ಉದ್ಯಮಕ್ಕೆ ಚಾಲನೆ ನೀಡಿತು. ಅದಕ್ಕೆ ಕಾರಣ ಹಲವಾರು. ಆಗೆಲ್ಲ ಗ್ರಾಮೋಫೋನ್ ನಡೀತಾ ಇದ್ದ ಕಾಲ. ನೀವು ಗ್ರಾಮೋಫೋನ್ ನೋಡಿದ್ರಾ? ನಾನಂತೂ ದಿಲ್ಲಿಗೆ ಬಂದ ಮೇಲೆ ಯಾರದೋ ಮನೆಯಲ್ಲಿ ಗ್ರಾಮೋಫೋನ್ ನೋಡಿದ್ದು, ಮುಟ್ಟು ನೋಡಿದ್ದು. ಅವರು ಆ ಗ್ರಾಮೋಫೋನ್ ಮುಟ್ಟೋದಕ್ಕೂ ಯಾವ ರೀತಿ ಮುಟ್ಟಬೇಕು ಅನ್ನೋದನ್ನು ನನಗೆ ಕಲಿಸ್ಕೊಟ್ರು. ಆ ಡಿಸ್ಕ್ ತುಂಬಾ ದೊಡ್ಡದು, ಅದಕ್ಕೆ ದೋಸೆ ತಟ್ಟೆ ಅಂತ ಕರಿತಿದ್ವಿ. ಅಷ್ಟು ದೊಡ್ಡ ದೋಸೆ ಅಂತ, ಮಸಾಲೆ ದೋಸೆ ಅಷ್ಟು ದೊಡ್ಡ ಡಿಸ್ಕ್ ಇರ್ತಿತ್ತು, ನೀಡೋದಿರ್ತಿತ್ತು. ಅದ್ರ ಮೇಲೆ ತಿರುಗ್ತಾ ತಿರುಗ್ತಾ ಅದು ಒಂದೊಂದ್ಸಲ ಹೇಳಿದ್ದೆ ಹಾಡಿದ್ದೆ ಆಡೋದು, ಆ ತರ ಆಗ್ತಿತ್ತು. ಸೊ ಆ ಕಾಲ ಒಂದಿತ್ತು. ಅದು ಅಷ್ಟು ಸಂಗೀತ ಅದು ಮಾತ್ರ ತುಂಬಾ ಮೆಹನತ್ ಮಾಡಿ, ತುಂಬಾ ಪರಿಶ್ರಮದಿಂದ ಮಾಡಿದಂಥದ್ದು ಅಲ್ವಾ? ಅಲ್ಲ, ನೀವು ಮೊಬೈಲ್ ನೋಡ್ತಾ ಇದ್ದೀರಲ್ಲ, ಮೊಬೈಲ್ ಯಾವಾಗಲೂ ಕೈಯಲ್ಲಿ ಇರುತ್ತೆ, ಆರಾಮಾಗಿ ನೋಡ್ತಾ ಇರ್ತೀವಿ. ಯಾವ್ದು ಫ್ರೀ ಸಿಗುತ್ತೋ ಅದು ವ್ಯಾಲ್ಯೂ ಇರಲ್ಲ, ಹೌದಲ್ವಾ? ಹಾ, ಹೀಗೆ ನಾವು ಯಾವ ಬೇಕಾದ್ರೂ ಹಾಡು ಕೇಳ್ಬೋದು, ನೋಡ್ಬೋದು ಕೂತಲ್ಲಿ. ಎಷ್ಟೋ ಮಂದಿಗೆ ಕನ್ನಡಕ ಎಷ್ಟೋ ಒಂದೇ ವರ್ಷದಲ್ಲಿ 2-3 ಪಾಯಿಂಟ್ ಜಾಸ್ತಿ ಆಗ್ತಾ ಇದೆ. ಆದ್ರೆ ಒಂದು ಕಾಲದಲ್ಲಿ ಹಾಡನ್ನ ಕೇಳಬೇಕು ಅಂದ್ರೆ ಅದೊಂದು ರೀತಿ ದುಡ್ಡು ಕೊಟ್ಟು ಕೇಳಿದ ಸದಾಬಹಾರ್, ಚಿತ್ರಹಾರ್ ಇಂತ ಒಂದು ಕಡೆ ಆದ್ರೆ ಎಷ್ಟೋ ಮಂದಿ ನಾವು ಹಿಂದಿನೇ ಕೇಳ್ತಿದ್ವಿ, ಕನ್ನಡ ಅಪರೂಪ ಆಗಿತ್ತು ಎಷ್ಟೋ ಮಂದಿಗೆ. ಅದರ ನಂತರ ಆಕಾಶವಾಣಿ ಬೆಂಗಳೂರು, ಏನೋ ಆಕಾಶವಾಣಿ ಬೆಂಗಳೂರು. ಈಗ ಚಿತ್ರಗೀತೆಗಳ ಸಮಯ. ಈ ಒಂದು ಗೀತೆಯನ್ನ ಆಲಿಸೋದಕ್ಕೆ ಅಂತ ನಮ್ಗೆ ಪತ್ರ ಬರ್ತಿದ್ದಾರೆ ಬೆಂಗಳೂರಿನಿಂದ. ಸಿಗದಷ್ಟು ಹಾಡುಗಳ ಸಂಗ್ರಹವನ್ನು ನಾವೀಗ ಈ ಒಂದು ಮೊಬೈಲ್ ಅಲ್ಲಿ ಇಟ್ಕೊಂಡು ಕೇಳ್ಬೋದು. ಆಗ್ತಾ ಇದೆ. ಹೌದು, ಅಂತ ಹಾಡುಗಳನ್ನ ನಾವೇ ಹಾಡಿದ್ರೆ ಹೇಗಿರುತ್ತೆ, ಅದ್ರ ಮಜಾನೇ ಬೇರೆ ಇಲ್ವಾ? ಇವತ್ತು ನಮ್ಮ ಸರಾಂಜಲಿ ತಂಡದ ಕಲಾವಿದರು ಕಳೆದ 7 ದಶಕಗಳ ಆಯ್ದ ಕನ್ನಡ ಸಿನಿಮಾ ಹಾಡುಗಳನ್ನ ಹಾಡುವ ಮೂಲಕ ತಮ್ಮನ್ನ ರಂಜಿಸಲಿದ್ದಾರೆ. ಇನ್ನು ಹೆಚ್ಚು ತಡ ಮಾಡದೆ ಕಾರ್ಯಕ್ರಮದ ಗಾಲಿಗೆ ಚಾಲನೆ ಕೊಡ್ತಾ ಇದ್ದೀವಿ. ಓಕೆನಾ? ಓಕೆ. ಈಗ 1959ರ ಮಹಿಷಾಸುರ ಮರ್ದಿನಿ ಅದರಿಂದ ಶುರು ಮಾಡೋಣ. ಈಗ ಏನಾಗಿತ್ತು ಅಂದ್ರೆ, ಇವತ್ತಿನ ಕಾಲದಲ್ಲಿ ಎಲ್ಲರಿಗೂ ಸಿನಿಮಾ ಮಾಡೋದು ಅಂದ್ರೆ ಲೋಕಲ್ ಬೇಡ, ಪ್ಯಾನ್ ಇಂಡಿಯಾನೇ ಆಗ್ಬೇಕು ಅಂತ ಪರಿಸ್ಥಿತಿ. ಈಗ ಪ್ಯಾನ್ ಇಂಡಿಯಾ ಫಿಲ್ಮ್ ಮಾಡಬೇಕು ಅನ್ನೋ ಹುಚ್ಚು ಇವತ್ತಿನ ಕಾಲದಲ್ಲಿ. ಆದ್ರೆ ಆಗ ಪೌರಾಣಿಕ ಕಥೆಗಳನ್ನು ಆಗುವಂತಹ ಕಾಲದಲ್ಲಿ ಮೊದಲ ಪ್ಯಾನ್ ಇಂಡಿಯಾ ಸಿನಿಮಾ ಆಗಿತ್ತು ಯಾವುದು? 1959ರಲ್ಲಿ ತಯಾರಾದ ಮಹಿಷಾಸುರ ಮರ್ದಿನಿ ಸುಮಾರು 7 ಭಾಷೆಗಳಲ್ಲಿ ಡಬ್ ಆಗಿ ರೆಕಾರ್ಡ್ ಮಾಡಿತು. BS ರಂಗ ನಿರ್ಮಿಸಿ ನಿರ್ದೇಶಿಸಿದ ಈ ಚಿತ್ರ ಅದ್ಭುತ ಯಶಸ್ಸು ಗಳಿಸಿತು. ಇದರ ವಿಶೇಷ ಏನು ಗೊತ್ತಾ ಸಂತೋಷ್? ಏನು? ನಮ್ಮ ಅಣ್ಣ ಅವರು ಡಾಕ್ಟರ್ ರಾಜ್ಕುಮಾರ್ ಮಹಿಷಾಸುರನ ಪಾತ್ರನೂ ಮಾಡ್ತಾರೆ, ಮೊದಲ ಬಾರಿಗೆ ಸಿನಿಮಾದಲ್ಲಿ ಹಾಡ್ತಾರೇನು ಕೂಡ. ಅವರು ಹಾಡಿದ ಹಾಡನ್ನೇ ಇವತ್ತು ನಿಮ್ಮ ಮುಂದೆ ಹಾಡಲು ಬರ್ತಾ ಇದ್ದಾರೆ ಶ್ರೀಮತಿ ಮಂಜುಳಾ ನಾಗರಾಜ್ ಮತ್ತು ನಾನು. ಹೌದು. गाने मॉनिटर
ಜಲದಿಯನು ಎಲ್ಲ ಹುಟ್ಟಿದ ನಗುತ್ತಾನು ಹರಿಯುವುದು ಕೂಡಲು ಜಲದಿಯನು ಮರೆಯುವ ಧ್ವನಿ ಕೇಳು ನೀ ಕಾರಣ ಹೇಳು ಪ್ರೇಮದ ಸನ್ನಿಧಿ ಕೈ ತಂದ